ಸರ್ವೇ ಜನಾ ಸುಖಿನೋ ಭವಂತು. ಪ್ರೀತಿಯ ಜೇಸ್ ಮಂತ್ರಸಾರದ ಪ್ರತಿಯೊಬ್ಬ ವೀಕ್ಷಕರಿಗೂ ತುಂಬು ಹೃದಯದ ಇವತ್ತಿನ ಸಂಚಿಕೆಗೆ ನಾನು ಸ್ವಾಗತ ಕೋರ್ತಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯು ಬಹಳ ಅಪರೂಪದ ಸಂಚಿಕೆ ಅಂತಲೇ ಹೇಳ್ಬೋದು. ಕಾರಣ, ಇಂದಿನವರೆಗೂ ಜೇಸ್ ಮಂತ್ರಸಾರದಲ್ಲಿ ವಿಭಿನ್ನವಾದಂತಹ ಮಂತ್ರವನ್ನು ಹಾಗೂ ಶ್ಲೋಕಗಳನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ. ಆದರೆ ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಇರುವಂತಹ ಕುಂದು ಕೊರತೆಗಳನ್ನು ಹೋಗಲಾಡಿಸಲು, ಹಾಗೆ ವ್ಯಾಪಾರದಲ್ಲಿ ಯಾವುದೇ ಕಷ್ಟ ನಷ್ಟಗಳು ಅನುಭವಿಸುತ್ತಿದ್ದರೆ, ಹಾಗೆ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ಒಂದು ತೊಂದರೆ ಇದ್ದರೆ, ಹಣಕಾಸಿನ ತೊಂದರೆ ಇದ್ದರೆ, ಹಾಗೆ ಬೇಡದವಾದಂತಹ ಅತಿಯಾದ ಚಿಂತೆ ಇದ್ದರೆ, ಹೀಗೆ ನಾನಾ ರೀತಿಯ ಒಂದೊಂದು ಸಮಸ್ಯೆಗಳಲ್ಲಿ ನೀವೇನಾದರೂ ತೊಡಗಿಕೊಂಡಿದ್ದರೆ ಆ ಎಲ್ಲ ಸಮಸ್ಯೆಗಳಿಗೂ ಇವತ್ತಿನ ಈ ಜೇಸ್ ಮಂತ್ರಸಾರದಲ್ಲಿ ತಿಳಿಸಿಕೊಡುವ 10 ಅತ್ಯಂತ ಶಕ್ತಿಶಾಲಿ ಮಂತ್ರಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಹಾಗೆ ನಿಮಗೆ ಇರುವಂತಹ ವೈಯಕ್ತಿಕ ಅಥವಾ ವ್ಯಾವಹಾರಿಕವಾದಂತಹ ಯಾವುದೇ ತೊಂದರೆ ಇದ್ದರೂ ಅಥವಾ ಕಷ್ಟಗಳಿದ್ದರೂ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಿ. ಆಗ ನೀವು ಅಂದುಕೊಂಡಂತಹ ದೇವರುಗಳ ಆಶೀರ್ವಾದ ನಿಮಗೆ ಸಿಗುವುದು. ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯವನ್ನು ತಿಳಿಸಿ. ಕಾರಣ, ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿಯಾದಂತಹ ಕಷ್ಟಗಳಿರುತ್ತದೆ. ಹಾಗಾಗಿ ಅವರವರ ಕಷ್ಟದ ಸಮೀಪದಲ್ಲಿರುವಂತಹ ಪರಿಹಾರ ನೀಡುವಂತಹ ಮಂತ್ರವನ್ನು ಅವರು ಪಾರಾಯಣ ಮಾಡಬಹುದು. ಹಾಗೆ ಇನ್ಯಾರು ನಮ್ಮ ಜೇಸ್ ಮಂತ್ರಸಾರ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ತಿಳಿಸಿಕೊಡಿರುವಂಥ ಅತ್ಯಂತ ಉಪಾಯ ಹಾಗೂ ವಿಶೇಷವಾದಂತಹ ಮಂತ್ರಗಳನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಅದೆಲ್ಲ ಕೂಡ ನೋಡಿ ನಮ್ಮನ್ನು ಹೀಗೆ ಸದಾ ಪ್ರೀತಿಯಿಂದ ಪ್ರೋತ್ಸಾಹಿಸಿ. ಇನ್ಯಾಕೆ ತಡ, ಬನ್ನಿ ಇವತ್ತಿನ ಈ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಮಂತ್ರ ಎಂದರೆ ಮನಸ್ಸನ್ನು ತಂತ್ರದಲ್ಲಿ ಬಂಧಿಸುವುದು. ಅನಾವಶ್ಯಕ ಮತ್ತು ಅತಿಯಾದ ಆಲೋಚನೆಗಳು ಹುಟ್ಟಿಕೊಂಡು ಆತಂಕವನ್ನು ಉಂಟು ಮಾಡುತ್ತಿದ್ದರೆ ಮಂತ್ರವು ಅತ್ಯಂತ ಪರಿಣಾಮಕಾರಿ ಔಷಧವಾಗಿರುತ್ತದೆ. ಹಾಗೆಯೇ ನಾವು ಪೂಜಿಸುವ, ಪ್ರಾರ್ಥಿಸುವ ಅಥವಾ ಧ್ಯಾನಿಸುವ ಇಷ್ಟದ ಹೆಸರುಗಳನ್ನು ನಾವು ಪಠಿಸಬಹುದು. ಮಂತ್ರಗಳಲ್ಲಿ 3 ವಿಧ: ಸಾತ್ವಿಕ, ತಾಂತ್ರಿಕ ಮತ್ತು ಶಾಬರ. ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದ ಮಹತ್ವವಿದೆ. ಪ್ರತಿದಿನ ಪಠಿಸುವ ಮಂತ್ರಗಳನ್ನು ನಾವು ಸಾತ್ವಿಕ ಮಂತ್ರ ಅಂತ ಕರಿತೀವಿ. ಹಾಗೆ ಅವುಗಳಲ್ಲಿ ಒಂದನ್ನು ಪ್ರತಿನಿತ್ಯ ಜಪಿಸಬೇಕು. ಇದು ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಯಾವುದೇ ಒಂದು ತೊಂದರೆ ಇದ್ದರೂ ಅದಕ್ಕೆ ಮುಕ್ತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಮೊದಲನೇ ಮಂತ್ರ ಹೀಗಿದೆ. ಇದು ಕ್ಲೇಶನಾಶ ಮಂತ್ರ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರದ ಪರಿಣಾಮ ಹೀಗಿದೆ. ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವ ಮೂಲಕ ಅಪಶ್ರುತಿ ಮತ್ತು ಕ್ಲೇಶಗಳು ಕೊನೆಗೊಳ್ಳುತ್ತದೆ. ಹಾಗೆ ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಎರಡನೇ ಮಂತ್ರ ಶಾಂತಿದಾಯಕ ಮಂತ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇನ್ನು ಈ ಮಂತ್ರದ ಪರಿಣಾಮ ಹೀಗಿದೆ. ಹನುಮಂತನು ಕೂಡ ರಾಮನಾಮವನ್ನು ಜಪಿಸುತ್ತಲೇ ಇರುತ್ತಾರೆ. ಶ್ರೀರಾಮನ ಹೆಸರು ಶ್ರೇಷ್ಠ ಅಂತಲೇ ನಾವು ಕರಿತೀವಿ. ನಿರಂತರವಾಗಿ ಈ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. ಚಿಂತೆಗಳು ಕೂಡ ದೂರವಾಗಿ ಮನಸ್ಸು ಶಾಂತವಾಗಿರುತ್ತದೆ. ರಾಮನಾಮವನ್ನು ಪಠಿಸುವುದನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಇದು ಎಲ್ಲ ರೀತಿಯ ನಕಾರಾತ್ಮಕ ಆಲೋಚನೆಗಳನ್ನು ಕೂಡ ತೊಡೆದು ಹಾಕುತ್ತದೆ. ಹೃದಯವನ್ನು ಶುದ್ಧಗೊಳಿಸುವ ಮೂಲಕ ಭಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಮೂರನೆಯ ಮಂತ್ರ ಚಿಂತಾಮುಕ್ತಿ ಮಂತ್ರ. ಓಂ ನಮಃ ಶಿವಾಯ. ಈ ಮಂತ್ರವನ್ನು ನಿರಂತರವಾಗಿ ಜಪಿಸುವುದರಿಂದ ಚಿಂತೆಯಿಲ್ಲದ ಜೀವನ ನಿಮ್ಮದಾಗುತ್ತದೆ. ಈ ಮಂತ್ರವು ಜೀವನದಲ್ಲಿ ಶಾಂತಿ ಮತ್ತು ತಂಪನ್ನು ಕೂಡ ನೀಡುತ್ತದೆ.
ಶಿವಲಿಂಗದ ಮೇಲೆ ನೀರು ಮತ್ತು ಬಿಲ್ವಪತ್ರೆಯನ್ನು ನೀವು ಅರ್ಪಿಸುವಾಗ ಈ ಶಿವಮಂತ್ರವನ್ನು ಜಪಿಸಿ, ಹಾಗೆ ರುದ್ರಾಕ್ಷ ಮಾಲೆಯೊಂದಿಗೆ ಜಪಿಸಿದರೆ ಇನ್ನೂ ಕೂಡ ನಿಮಗೆ ಆದಷ್ಟು ಬೇಗ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. 3 ಪದಗಳ ಈ ಮಂತ್ರವೇ ಮಹಾಮಂತ್ರ. ಈಗ 4ನೇ ಮಂತ್ರ ಸಂಕಟ ಮೋಚನ ಮಂತ್ರ. ಓಂ ಹಂ ಹನುಮತೇ ನಮಃ. ಹೃದಯದಲ್ಲಿ ಯಾವುದೇ ರೀತಿಯ ಆತಂಕ, ಭಯ ಅಥವಾ ನಿರಾಸೆ ಇದ್ದರೆ ಈ ಮಂತ್ರವನ್ನು ನೀವು ಪಠಿಸಬೇಕು. ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಲು ಮತ್ತು ಜಯಗಳಿಸಲು ಅದನ್ನು ನಿರಂತರವಾಗಿ ಜಪಿಸಿದರೆ ಈ ಮಂತ್ರವು ಆತ್ಮವಿಶ್ವಾಸವನ್ನು ನಿಮಗೆ ಹೆಚ್ಚಿಸುತ್ತದೆ. ಹನುಮಂಜಿಗೆ ಸಿಂಧೂರ, ಬೆಲ್ಲ ಮತ್ತು ಕಾಳುಗಳನ್ನು ಅರ್ಪಿಸುವ ಮೂಲಕ ಈ ಮಂತ್ರವನ್ನು ನೀವು ನಿಯಮಿತವಾಗಿ ಪಠಿಸಬೇಕು. ಹಾಗೆ ಯಶಸ್ಸು ಮತ್ತು ಖ್ಯಾತಿಯನ್ನು ಪಡೆಯಲು ಸಾಧ್ಯ. 5ನೇ ಮಂತ್ರ ಹೀಗಿದೆ. ಶಾಂತಿ, ಸಂತೋಷ ಮತ್ತು ಸಮೃದ್ಧಿಗಾಗಿ ಈ ಒಂದು 5ನೆಯ ವಿಷ್ಣು ಮಂತ್ರ. ಓಂ ನಮೋ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಭಗವಾನ್ ವಿಷ್ಣುವನ್ನು ಜಗತ್ಪಾಲಕ ಅಂತಲೇ ಕರಿತೀವಿ. ಅವರು ನಮ್ಮೆಲ್ಲರ ಪೋಷಕರಾಗಿದ್ದಾರೆ. ಆದ್ದರಿಂದ ಹಳದಿ ಹೂವುಗಳನ್ನು ಮತ್ತು ಹಳದಿ ಬಟ್ಟೆಗಳನ್ನು ಅರ್ಪಿಸಿ ಮತ್ತು ಈಗ ಹೇಳಿಕೊಟ್ಟಿರುವಂತಹ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮತ್ತು ಘಟನೆಗಳು ಸಂಭವಿಸಿ ಜೀವನವು ಸಂತೋಷವಾಗಿರುತ್ತದೆ. ವಿಷ್ಣು ಮತ್ತು ಲಕ್ಷ್ಮಿಯ ಆರಾಧನೆ ಹಾಗೆ ಈ ಒಂದು ಮಂತ್ರವನ್ನು ನೀವು ಪಠಿಸಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ನೀವು ಅಭಿವೃದ್ಧಿಗೊಳಿಸಬಹುದು. ಈಗ ಮೃತ್ಯುವಿನ ವಿರುದ್ಧದ ಜಯಕ್ಕಾಗಿ ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷಯಮಾಮೃತಾತ್. ಶಿವನ ಮಹಾಮೃತ್ಯುಂಜಯ ಮಂತ್ರವು ಸಾವು ಮತ್ತು ಸಮಯವನ್ನು ತಡೆಯುತ್ತದೆ. ಆದ್ದರಿಂದ ಶಿವಲಿಂಗದ ಮೇಲೆ ನೀರು, ಧಾತುರ ಬೇರಿಸಿದ ಹಾಲಿನಿಂದ ನೈವೇದ್ಯ ಮಾಡುವ ಮೂಲಕ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಯಾವುದೇ ನಿಮ್ಮ ಮನೆಯ ಸದಸ್ಯರು ಅಥವಾ ನಿಮಗೆ ಯಾವುದೇ ಆರೋಗ್ಯದ ತೊಂದರೆ ಇದ್ದರೆ ಅಥವಾ ಆಸ್ಪತ್ರೆಯಲ್ಲಿ ಯಾರಾದರೂ ದಾಖಲಾಗಿದ್ದರೆ ಅನಾರೋಗ್ಯದಿಂದ ಆರೋಗ್ಯವಾಗಿರಲು ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. 7ನೆಯ ಮಂತ್ರ ಸಿದ್ಧಿ ಹಾಗೂ ಮೋಕ್ಷ ಗಾಯತ್ರಿ ಮಂತ್ರ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಪ್ರಪಂಚದ ಏಕೈಕ ಅದ್ಭುತ ಮಂತ್ರವಾಗಿದೆ. ಈ ಮಂತ್ರವನ್ನು ಎಲ್ಲ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮೊದಲ ಮತ್ತು ಮಹಾಮಂತ್ರ ಅಂತೆ ಖ್ಯಾತಿಯಾಗಿದೆ. ಪ್ರತಿಯೊಂದು ಸಮಸ್ಯೆಗೂ ಈ ಒಂದು ಮಂತ್ರ ಮಾತ್ರ ನೀವು ಪಾರಾಯಣ ಮಾಡಿದರೆ ನಿಮಗೆ ಇರುವಂತಹ ತೊಂದರೆಗಳು ಖಂಡಿತವಾಗಿಯೂ ಆದಷ್ಟು ಬೇಗ ದೂರವಾಗುವುದು. ಈ ಮಂತ್ರವನ್ನು ಪಠಿಸುವವರು ಶುದ್ಧರಾಗಿ ಉಳಿಯುವುದು ಅವಶ್ಯಕ. ಇಲ್ಲದಿದ್ದರೆ ಈ ಮಂತ್ರವು ಅದರ ಪರಿಣಾಮ ನೀಡುವುದಿಲ್ಲ. ಇನ್ನು ವಿಶೇಷವಾಗಿ ಈ ಒಂದು ಗಾಯತ್ರಿ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪಾರಾಯಣ ಮಾಡಿ, ಆಗ ನಿಮ್ಮ ಜೀವನದಲ್ಲಿರುವಂಥ ಬದಲಾವಣೆ ನೀವೇ ವೈಯಕ್ತಿಕವಾಗಿ ಅನುಭವಿಸಬಹುದು. 8ನೆಯ ಮಂತ್ರ ಸಮೃದ್ಧಿದಾಯಕ ಮಂತ್ರ. ಓಂ ಗಂ ಗಣಪತಯೇ ನಮಃ. ಭಗವಾನ್ ಗಣೇಶನನ್ನು ಸಂಕಟ ನಿವಾರಕ ಅಂತ ಕರಿತೀವಿ. ಎಲ್ಲ ಶುಭ ಕಾರ್ಯಗಳಲ್ಲಿ ಆರಂಭದಲ್ಲಿ ಶ್ರೀ ಗಣೇಶಾಯ ನಮಃ ಮಂತ್ರವನ್ನು ನಾವು ಪಾರಾಯಣ ಮಾಡ್ತೀವಿ. ಧೂರ್ವ ಮತ್ತು ಒಂದು ಚಿಟಿಕೆ ಸಿಂಧೂರ ಮತ್ತು ತುಪ್ಪವನ್ನು ಗಣೇಶನಿಗೆ ಅರ್ಪಿಸಿ ಮೇಲಿನ 2 ಮಂತ್ರಗಳನ್ನು ನೀವು ಕನಿಷ್ಠ 108 ಬಾರಿ ಜಪಿಸಬೇಕು. ಇದರಿಂದಾಗಿ ಜೀವನದಲ್ಲಿ ಎಲ್ಲ ರೀತಿಯ ಶುಭ ಹಾಗೂ ಲಾಭಗಳು ಪ್ರಾರಂಭವಾಗುವುದು. 9ನೇ ಮಂತ್ರ ಹಠಾತ್ ಬಿಕ್ಕಟ್ಟನ್ನು ತೊಡೆದು ಹಾಕಲು ಇದು ಕಾಳಿಕ ಮಂತ್ರವಾಗಿದೆ. ತಾಯಿ ಅದನ್ನು ತ್ವರಿತವಾಗಿ ಕೇಳುತ್ತಾಳೆ. ಆದರೆ ಈ ಮಂತ್ರವನ್ನು ನೀವು ಪಠಿಸುವಾಗ ಜಾಗರೂಕರಾಗಿರಬೇಕು. ಕಾರಣ
ತೊಂದರೆಯನ್ನು ನೀಡಲು ಈ ಮಂತ್ರವನ್ನು ಪಠಿಸಲು ಯಾವುದೇ ಕಾರಣಕ್ಕೂ ನಾವು ಹೋಗಬಾರದು. ಅಂದರೆ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ನಮಗೆ ಒಳ್ಳೆಯದಾಗಲಿ ಅನ್ನೋ ಮನೋಭಾವನೆಯಿಂದ ಯಾವುದೇ ಕಾರಣಕ್ಕೂ ನಾವು ಕಾಳಿ ಮಾತೆಯ ಈ ಮಂತ್ರವನ್ನು ನಾವು ಪಾರಾಯಣ ಮಾಡಬಾರದು. ಓಂ ಕಾಳಿಕಾಯೈ ನಮಃ. ಓಂ ಹ್ರೀಂ ಶ್ರೀಂ ಕ್ರೀಂ ಪರಮೇಶ್ವರಿ ಕಾಳಿಕಾಯೈ ಸ್ವಾಹ. ಈ ಮಂತ್ರವನ್ನು ನೀವು ಪ್ರತಿದಿನ 108 ಬಾರಿ ಪಠಿಸುವುದರಿಂದ ಆರ್ಥಿಕ ಲಾಭವನ್ನು ಪಡೆಯುವಿರಿ. ಇದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ನಿವಾರಿಸುತ್ತದೆ. ಮಾತೆ ಕಾಳಿಯ ಕೃಪೆಯಿಂದ ಎಲ್ಲವೂ ಸಾಧ್ಯ. 15 ದಿನಗಳಿಗೊಮ್ಮೆ ಯಾವುದೇ ಮಂಗಳವಾರ ಅಥವಾ ಶುಕ್ರವಾರ ಕಾಳಿ ಮಾತೆಗೆ ಸಿಹಿ ಪಾನ್ ಮತ್ತು ಸಿಹಿ ತಿಂಡಿಗಳನ್ನು ನೀವು ಅರ್ಪಿಸಿ. ಆಗ ತಾಯಿಯು ಸಂತೃಪ್ತಳಾಗಿ ನಿಮ್ಮ ಕಾರ್ಯಗಳನ್ನು ಆದಷ್ಟು ಬೇಗ ನಿರ್ವಹಿಸುವಳು. ಹಾಗೆ 10ನೆಯ ಮಂತ್ರ, ಇದು ಇವತ್ತಿನ ಸಂಚಿಕೆಯ ಕೊನೆಯ ಮಂತ್ರ, ದಾರಿದ್ರ್ಯ ನಿವಾರಣ ಮಂತ್ರ. ಓಂ ಹ್ರೀಂ ಹ್ರೀಂ ಶ್ರೀ ಲಕ್ಷ್ಮೀ ವಾಸುದೇವಾಯ ನಮಃ. ಸ್ನೇಹಿತರೆ, ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕಾದರೆ ಶುದ್ಧ ಚೈತನ್ಯದಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪವನ್ನು ಬೆಳಗಿಸಿ ಧೂಪಗಳನ್ನು ಹಚ್ಚಿ 11 ಬಾರಿ ಈ ಮಂತ್ರವನ್ನು ನೀವು ಪಠಿಸಬೇಕು. ಇದರಿಂದ ಸಂಪತ್ತು, ಸಂತೋಷ, ಶಾಂತಿ ನೆಲೆಯೂರುತ್ತದೆ. ವಿಶೇಷವಾಗಿ ಯಾವುದೇ ಒಂದು ಹಣದ ಕೊರತೆಯನ್ನು ನೀವು ಅನುಭವಿಸುತ್ತಿದ್ದರೆ ಖಂಡಿತವಾಗಿಯೂ ಲಕ್ಷ್ಮೀ ಮಾತೆಯ ಒಂದು ಆಶೀರ್ವಾದದಿಂದ ಎಲ್ಲ ನಿಮ್ಮ ಹಣದ ಕೊರತೆಯು ಕೂಡ ಆದಷ್ಟು ಬೇಗ ಕಳೆಯುವುದು. ಯಾರಾದರೂ ಸಾಲ ಕೊಡಬೇಕಾದರೆ ಅಥವಾ ನೀವೇ ಯಾರಿಗೆ ಸಾಲ ತೀರಿಸಬೇಕಾದರೆ ತಾಯಿ ಲಕ್ಷ್ಮೀ ಕೃಪೆಯಿಂದ ಆದಷ್ಟು ಬೇಗ ಹಣದ ಕೊರತೆ ನೀಗಿಸಿ ನಿಮ್ಮ ವ್ಯವಹಾರಿಕ ಅಥವಾ ನೀವು ಯಾವುದೇ ಒಂದು ಉದ್ಯೋಗದಲ್ಲಿ ಇದ್ದರೆ ಅದರಲ್ಲೂ ಕೂಡ ನೀವು ಏಳಿಗೆಯನ್ನು ಪಡೆಯಬೇಕಾದರೆ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಸಾಲವಲ್ಲದೆ ನಿಮ್ಮಲ್ಲಿ ಇರುವ ಹಣವು ಕೂಡ ಆದಷ್ಟು ಬೇಗ ಸಮೃದ್ಧಿಯಾಗಲು ಈ ಒಂದು ಮಂತ್ರ ವಿಶೇಷವಾಗಿ ಪರಿಣಾಮ ನೀಡುವುದು. ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿರುವ ಮಂತ್ರವು ನಿಮಗೆ ಖಂಡಿತವಾಗಿಯೂ ಉಪಯೋಗ ಆದಂತ ಭಾವಿಸ್ತೀವಿ. ಇವತ್ತಿನ ಈ ಸಂಚಿಕೆ ಈಗ ಮುಕ್ತಾಯವಾಗಲಿದೆ. ಎಲ್ಲರಿಗೂ ನಮಸ್ಕಾರಗಳು.